ಗಿವ್ ಆನ್ಸರ್ ವಿನ್ ಮನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಸಂಪೂರ್ಣ ನೋಡಿ, ಯಾರು ಸ್ಕಿಪ್ ಮಾಡಬೇಡ್ರಿ. ನಾವೊಂದು ಹಿಂದೊಂದು ವಿಡಿಯೋ ಮಾಡಿದ್ವಿ, 5 ಪ್ರಶ್ನೆಗಳನ್ನು ಕೇಳಿದ್ದೆ. ಆ ಪ್ರಶ್ನೆಗಳಿಗೆ ಸರಿಯಾಗಿ ಯಾರು ಉತ್ತರ ನೀಡ್ತಾರೋ ಅವ್ರಿಗೆ 500 ರೂಪಾಯಿ ಬಹುಮಾನ ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಒಬ್ಬರಿಗಿಂತ ಹೆಚ್ಚು ಕಾಮೆಂಟ್ ಮುಖಾಂತರ ಉತ್ತರವನ್ನು ನೀಡಿದರೆ ಅದನ್ನು ಡ್ರಾ ಮುಖಾಂತರ ನಾವು ಡ್ರಾ ಮಾಡಿ ಅದರಲ್ಲಿ ಯಾರ ಹೆಸರು ಬರುತ್ತೆ ಅವರಿಗೆ ಬಹುಮಾನ ಕೊಡ್ತೀವಿ ಅಂತ ಹೇಳಿದ್ವಿ. ಈಗ ಆ ಹಿಂದಿನ ಕೇಳಿರುವ ಪ್ರಶ್ನೆಗಳಿಗೆ ಮತ್ತು ಉತ್ತರ ಸರಿಯಾಗಿ ಏನು ಬರುತ್ತೆ ಅಂತ ನಾನು ಈಗ ಹೇಳ್ತೀನಿ. ಆ ರೀತಿ ಯಾರು ಸರಿಯಾಗಿ ಉತ್ತರವನ್ನು ಕೊಟ್ಟಾರಲ್ಲ ಅವ್ರಿಗೆ ಈ ಡ್ರಾ ಮುಖಾಂತರ ಈ ಬಹುಮಾನ ನಾವು 500 ರೂಪಾಯಿಯನ್ನು ಕೊಡ್ತೀವಿ. ಮೊದಲೇ ಪ್ರಶ್ನೆ ಕೇಳಿದ್ದೆ, ವೀರೇಶ್ವರ ಪೂರ್ಣಾಶ್ರಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದ್ವಿ. ಅದಕ್ಕೆ ಸರಿಯಾಗಿ ಉತ್ತರ ಗದಗ ಜಿಲ್ಲೆಯಲ್ಲಿದೆ. ಎರಡನೇ ಪ್ರಶ್ನೆ ಕೇಳಿದ್ವಿ, ಹಿಂದೂಸ್ತಾನಿ ಸಂಗೀತಗಾರರಲ್ಲಿ ಭಾರತ ರತ್ನ ಪ್ರಶಸ್ತಿ ಯಾರಿಗೆ ಬಂದಿದೆ ಅಂತ ಕೇಳಿದ್ವಿ. 3 ಮಂದಿಗೆ ಬಂದಿದೆ. ಮೊದಲನೇದು ಪಂಡಿತ ರವಿಶಂಕರ್ ಅವರಿಗೆ ಬಂದಿದೆ, ಎರಡನೇದು ಬಿಸ್ಮಿಲ್ಲಾ ಖಾನ್ ಅವರು, ಮೂರನೇದು ಭೀಮ್ಸೇನ್ ಜೋಶಿ ಅವರಿಗೆ. ಈ 3 ಮಂದಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಾರ. ಅದಾದಮೇಲೆ ಗಾಳಿಗಿಂತ ವೇಗವಾಗಿ ಹೋಗೋದು ಯಾವುದಂತ 3ನೇ ಪ್ರಶ್ನೆ ಕೇಳಿದ್ನಿ. ಗಾಳಿಗಿಂತ ವೇಗವಾಗಿ ಹೋಗೋದು ಮನಸ್ಸು ಅಂತ ಕಾಮೆಂಟ್ ಮುಖಾಂತರ ಭಾಳ ಮಂದಿ ತಿಳಿಸಿದ್ದಾರೆ. ಆದರೆ ವಿಜ್ಞಾನದ ಪ್ರಕಾರವಾಗಿ ಗಾಳಿಗಿಂತ ವೇಗವಾಗಿ ಹೋಗೋದು ಲೈಟ್ ಅಂದರೆ ಸೂರ್ಯನ ಕಿರಣ ಅಂತ. ಇದು ಸರಿಯಾದ ಉತ್ತರ, ಸೂರ್ಯನ ಕಿರಣ. 4ನೇ ಪ್ರಶ್ನೆ ಕೇಳಿದ್ದೆ, ಗಾನಯೋಗಿ ಅಂತ ಯಾರಿಗೆ ಕರೀತಾರೆ? ನಾನು 4ನೇ ಪ್ರಶ್ನೆ ಕೇಳಿದ್ದೆ, ಗಾನಯೋಗಿ ಅಂತ ಯಾರಿಗೆ ಕರೀತಾರೆ? ಗಾನಯೋಗಿ ಅಂತ ಪಂಡಿತ್ ಪಂಚಾಕ್ಷರಿ ಗುರುಗಳಿಗೆ ಗಾನಯೋಗಿ ಅಂತ ಕರೀತಾರೆ. 5ನೇ ಪ್ರಶ್ನೆ ಏನು ಕೇಳಿದ್ದೆ ಅಂದರೆ, ಗಾನಯೋಗಿಯ ಗುರುಗಳ ಹೆಸರು ಏನಂತ ಕೇಳಿದ್ದೆ. ಗಾನಯೋಗಿ ಅಂತ ಪಂಚಾಕ್ಷರಿ ಗುರುಗಳಿಗೆ ಕರೀತಾರೆ. ಅವರ ಗುರುಗಳ ಹೆಸರು ಶ್ರೀ ಗುರುಕುಮಾರ ಹಾನಗಲ್ ಮಹಾಸ್ವಾಮಿಗಳು. ಅವರ ಗುರುಗಳ ಹೆಸರು ನಾನು ಕೇಳಿದ್ದೆ. ಅವರ ಗುರುಗಳ ಹೆಸರು ಎಳೆಂದೂರು ಬಸವಲಿಂಗ ಮಹಾಸ್ವಾಮಿಗಳು. ಇದು ಸರಿಯಾದ ಉತ್ತರ. ಹಾಗಾಗಿ ಈ ರೀತಿ ಯಾರು ಉತ್ತರವನ್ನು ನೀಡ್ಯಾರ ಅವರಿಗೆ ಈ ಬಹುಮಾನವನ್ನು 500 ರೂಪಾಯಿ ನಾವು ಕೊಡ್ತೀವಿ. ಅದು ಈಗ ನೋಡ್ತೀನಿ ಯಾರ್ಯಾರು ಇದು ಮಾಡ್ಯಾರ, ಸರಿಯಾಗಿ ಉತ್ತರವನ್ನು ನೀಡ್ಯಾರೆ. ಇದರಲ್ಲಿ ಸರಿಯಾಗಿ ಉತ್ತರ ನೀಡಿದವರು ಅಂದ್ರೆ ಇಬ್ಬರದಾರ. ಮೊದಲನೇದವ್ರ ಹೆಸರು ಮ್ಯೂಜಿಕ್ ರೂಮ್ ರಾಯ್ತಮ್ ಆರ್ಚಿಸ್ಟ್ ಅಂಥೇಳಿ ಒಬ್ಬರದಾರ. ಎರಡನೇದಾಗಿ ಇನ್ನೊಂದು ಸರಿಯಾಗಿ ಉತ್ತರ ನೀಡಿದವರು ಇಂಡಿಯನ್ ಗ್ರಿಪ್ ಫಾರ್ಮರ್ ಅಂತ. ಇಬ್ಬರು ಸರಿಯಾಗಿ ಉತ್ತರವನ್ನು ನೀಡಿದ್ದಾರೆ. ಈಗ ಇಬ್ಬರು ಸರಿಯಾಗಿ ಉತ್ತರ ನೀಡಿದ್ದಾರೆ ಅಂದರೆ ನಾವು ಹೇಳಿದ್ವಿ ನಮ್ಮ ಆಟದ ನೇಮ್ ಏನಿತ್ತು, ಯಾರು ಒಬ್ರಿಗಿಂತ ಹೆಚ್ಚು ಸರಿಯಾಗಿ ಉತ್ತರ ನೀಡುತ್ತಾರೆ ನಾವೊಂದು ಚೀಟಿಯಲ್ಲಿ ಹೆಸರುಗಳನ್ನು ಬರೆದು ಅದನ್ನು ಡ್ರಾ ಮುಖಾಂತರ ಒಂದು ಚೀಟಿ ಎತ್ತೀವಿ. ಅದರಲ್ಲಿ ಯಾರು ಅವರ ಹೆಸರು ಬರುತ್ತೆ ಅವ್ರಿಗೆ ಈ ಬಹುಮಾನವನ್ನು ನಾವು ದೊರಕಿಸ್ತೀವಿ ಅಂತ ಹೇಳಿದ್ವಿ. ನಾನು ಕೇಳಿರುವಂಥ ಪ್ರಶ್ನೆಗಳಿಗೆ 5 ಸರಿಯಾಗಿ ಉತ್ತರ ನೀಡಿದವರು ಅಂತ ಇಬ್ಬರಿದ್ದಾರೆ. ಮೊದಲನೇದಾಗಿ ಮ್ಯೂಜಿಕ್ ರೂಮ್ ಆರ್ಥಮ್ ಆರ್ಚಿಸ್ಟ್ ಅಂಥೇಳಿ ಅವರ ಚೀಟಿಯಲ್ಲಿ ಹೆಸರು ಬರೆದಿದ್ದೀವಿ. ಇದು ಅವ್ರ ಹೆಸರು, ಅವ್ರ ಯೂಟ್ಯೂಬ್ ಚಾನಲ್ ಹೆಸರು. ಎರಡನೇದಾಗಿ ಇಂಡಿಯನ್ ಗ್ರಿಪ್ ಫಾರ್ಮರ್ ಅಂಥೇಳಿ ಅವ್ರದ್ದು ಕೂಡ ಇಲ್ಲಿ ಹೆಸರು ಬರೆದಿದ್ದೀವಿ. ಅವರು ಸರಿಯಾಗಿ ಉತ್ತರ ನೀಡಿದ್ದಾರೆ, ಇವರು ಕೂಡ ಸರಿಯಾಗಿ ಉತ್ತರ ನೀಡಿದ್ದಾರೆ. ಈಗ ಇವ್ರ ಚೀಟಿಯನ್ನು ನಾವು ಈ ಥರ ಮಡಿಚಿ ಮಡಚಿದ್ದೀವಿ, ಈ ಡಬ್ಬಿಲಿ ಹಾಕ್ತೀವಿ. ಈಗ ಈ ಚೀಟಿಯಲ್ಲಿ ಯಾರ ಹೆಸರು, ನಾವೊಂದು ಚೀಟಿ ಎತ್ತೀವಿ, ಯಾರ ಹೆಸರು ಬರ್ತದೆ ಈ ಬಹುಮಾನವನ್ನು ಅವ್ರಿಗೆ 500 ರೂಪಾಯಿ ನಾವು ತೊರಗಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ 2 ಚೀಟಿಯಲ್ಲಿ ಒಂದು ಚೀಟಿ ಎತ್ತೀವಿ, ಯಾರ ಈ ಚೀಟಿಯಲ್ಲಿ ಹೆಸರು ಬರುತ್ತೆ ಅವ್ರಿಗೆ ಈ 500 ರೂಪಾಯಿ ಬಹುಮಾನ ನಾವು ಕೊಡ್ತೀವಿ. ನೋಡಿರಿ, ಈಗ ಇದೊಂದು ಚೀಟಿ ಎತ್ತಿದ್ವಿ. ಈ ಚೀಟಿಯಲ್ಲಿ ಯಾರ ಹೆಸರು ಬಂದತ್ಲೆ ಅವ್ರಿಗೆ ಈ ಬಹುಮಾನವನ್ನು ಅವರು ಗೆಲ್ತಾರಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಚೀಟಿಯಲ್ಲಿ ಹೆಸರು ಬಂದಿದೆ ಯಾರ್ದಂದ್ರೆ ಇಂಡಿಯನ್ ಗ್ರಿಪ್ ಫಾರ್ಮರ್ ಅಂಥೇಳಿ ಬಂದಿದೆ. ಇಂಡಿಯನ್ ಗ್ರಿಪ್ ಫಾರ್ಮರ್ ಇವರು ಈ 500 ರೂಪಾಯಿಯನ್ನು ಗೆದ್ದಿದ್ದಾರೆ. ನಿಮಗೆ ಈ ಚೀಟಿನೂ ಕೂಡ ತೋರಿಸ್ತೀನಿ. 2 ಚೀಟಿ ಇದಾವೆ, ಬೇರೆ ಬೇರೆ. ಇದು ನೋಡಿ, ಮ್ಯೂಜಿಕ್ ರೂಮ್ ಆರ್ಥಮ್ ಆರ್ಚಿಸ್ಟ್ ಅಂತ ಐತಿ. ಸೇಮ್ 2 ಬೇರೆ ಬೇರೆ ನಾವು ಹೆಸರುಗಳನ್ನು ಬರೆದಿದ್ದೀವಿ. ಈಗ ಇವರು 500 ರೂಪಾಯಿ ಗೆದ್ದಿದ್ದಾರೆ. ದಯವಿಟ್ಟು ಇಂಡಿಯನ್ ಗ್ರಿಪ್ ಫಾರ್ಮರ್ ಅವ್ರಿಗೆ ಇದು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಈ ಬಹುಮಾನ ಗೆದ್ದಿದ್ದೀವಿ ಗೊತ್ತಾಗಲಿ ಅಂಥೇಳಿ. ಮತ್ತು ಅದೇ ರೀತಿ ಇವರು ಇಂಡಿಯನ್ ಗ್ರಿಪ್ ಫಾರ್ಮರ್ ಅವರು ಕಾಮೆಂಟ್ ಮುಖಾಂತರ ನಿಮ್ಮ ಫೋನ್ ನಂಬರ್
ಮತ್ತು ನಿಮ್ಮ ಹೆಸರು, ನಿಮ್ಮ ಊರ ಹೆಸರನ್ನು ದಯವಿಟ್ಟು ನೀವು ಕಾಮೆಂಟ್ ಮುಖಾಂತರ ತಿಳಿಸಿ. ಇದಕ್ಕೆ ಟೈಮ್ ಇರುತ್ತೆ 5 ದಿವಸ ಮಾತ್ರ. 5ನೇ ದಿವಸ ಬಿಟ್ಟು 6ನೇ ದಿವಸ ತಿಳಿಸಿದರೆ ನಿಮಗೆ ಈ ಬಹುಮಾನ ಸಿಗೋದಿಲ್ಲ. ಹಾಗೆ ಯಾರು ನಮ್ಮ ಚಾನಲ್ ನೋಡತ್ತೀರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಇವ್ರಿಗೆ ತಲುಪಲಿ ಅಂತ, ಈ ಬಹುಮಾನ ಅವರು ತೆಗೆದುಕೊಳ್ಳಲಿ ಅಂತ ಹೇಳ್ತಾ, ನಮ್ಮ ಪ್ರಶ್ನೆ ನಿಮ್ಮ ಉತ್ತರ ಮುಂದೆ ನೋಡಿ ಕಾಯ್ತಾರಿ. ನಮಸ್ಕಾರ.